ಒಂಜಿ ಕೆಲಸ ಆಬೋಡುಂದಾಂಡ ಐಕು ಪ್ರಚೋದನೆ ಅಥವಾ ಪ್ರೇರಣೆ ಕೊರ್ಪಣೆ ಏರಿಕೆಂಡಾಗ ನಮ್ಮನ ಧರ್ಮ ದೇವರು ಇಲ್ಲದ ದೇವಿರು ಕುಲದೇವಿರು ಪಟ್ಟದು ಆ ಪ್ರಕಾರವಾದ ಇಲ್ಲದ ದೇವರನ್ನು ಪ್ರಾರ್ಥನೆ ಮಾಡ್ಕೊಂಡ ಮೂಜನೇತವಾದ ಶ್ರೇಯಾಂಸಿ ಬಹುವಿಘ್ನಾನಿ ಸಂಭವಂತಿ ಕೆಲವು ಯುಗೆ ಪಣ್ಣಂಚಿತ್ತ ರೀತಿಯಾದ ಶ್ರೇಯೋಭಿವೃದ್ಧಿಗೆ ಬೋಡಾದ ಮನ್ಪಿಂಚಿತ್ತು ಪ್ರತಿಯೊಂದು ಕಾರ್ಯಡುಲ ಒಂಜೆತ್ತು ಒಂಜಿ ರೀತಿಯಾದ ಬರ್ಪಿಂಚಿತ್ತು ವಿಘ್ನಕಪೂರ ಅಧಿಪತಿಯಾದಿಪಿಂಚಿತ್ತಿ ಮಹಾಗಣೇಶ್ವರನು ದುಂಬತ್ತವಾದ ಪ್ರಾರ್ಥನೆ ಮಾಡ್ಕೊಡು ಎಂಚ ವಿಘ್ನ ಬರ್ಕೊಂಡು ಪಣ್ಣಂಕ ಪಣಿಯರಾಕು ಜೈಕು ಬೋಡಾದ ಅಂಚಿತ್ತನ ವಿಘ್ನಪೂರ ನಿವಾರಣೆ ಮಂತದು ಸಂಕಲ್ಪ ಮಂತಿಂಚಿತ್ತಿ ಕಾರ್ಯನು ಮಂಗಲಕರವಾದ ನಡ್ಪುಡ್ದು ಕುರುಡು ಉಂಪಿನ ಚಿತ್ರ ಸಂಕಲ್ಪ ನಾಲ್ನೇತವಾದ ಕರ್ಮಾಧಿಪತಿನು ಪ್ರಾರ್ಥನೆ ಮಾಡ್ಕೊಡು ಬಂದಿದೆ ಇಳಿತ ಶುಭ ದಿವಸಡು ಶರನ್ನವರಾತ್ರಿ ಕಾಲಡು ದೇವರನ್ನ ಆ ದುರ್ಗಾ ಪರಮೇಶ್ವರನ ಒರ್ವ ವಿಧವಾಯುಂಚಿತ್ತಿ ಸ್ವರೂಪನು ಬೇತೆ ಬೇತೆ ರೀತಿಯಾದ ಆರಾಧನೆ ಮಂತೊಂದು ಬರ್ಪಿಂಚಿತ್ತಿ ಸನಾತನ ಧರ್ಮ ನಮನವು ಅಂಚಿತ್ತನ ಧರ್ಮಗಬದ್ಧವಾದ ಇನಿತ್ತ ಶುಭ ದಿವಸಡು ಶಾರದೆ ಮನ್ಪಿಂಚಿತ್ ರೀತಿಯಾದ ಆಯನು ಆರಾಧನೆ ಮನ್ಪಿಂಚಿತ್ತಿ ಕ್ರಮಗಬದ್ಧವಾದ ಏತೋ ಕಾಲರ್ದಿಂಚಿ ನಮ್ಮ ಮೂಡು ಆರಾಧನೆ ಮತ್ತೊಂದು ಬರ್ಪಿಂಚಿತ್ತಿ ಒಂದು ವಿಧಾನ ಆ ವಿಧಾನನು ಇನಿತ್ತ ಶುಭ ದಿವಸಡು ತಾಯಿನ ಮೂರ್ತಿನ ವಿಗ್ರಹನ ಪ್ರತಿಷ್ಠಾಪನೆ ಮಂತದು ಆ ವಿಗ್ರಹ ಮಧ್ಯಡು ಆಳೆಗೂ ಪ್ರಾಣ ಪ್ರತಿಷ್ಠಾಪನೆ ಚೈತನ್ಯನ ಕೊರತು ತನ್ನ ಮುಖೇನವಾದ ಒಂದು 3 ದಿವಸ ಪರ್ಯಂತ ವಿಜೃಂಭಣೆಡ್ತಾವರ ಯಥಾ ಶಕ್ತಿಡು ಆರಾಧನೆ ಮಂತೊಂದು ಬರ್ಪಾಪನ್ ಪಿಂಚಿತ್ ಸಂಕಲ್ಪ ಸ್ವರೂಪನ ಆರಾಧನೆದಾಯಕರು ಕೇಂದ್ರ ಕೆಲವು ದುರ್ಗಾಭಿರಾಯಕರು ಪಂಡದ ಶಾಸ್ತ್ರ ಪಂಡದಂದು ಕಲಿಕಾಲಡು ನಮಲೆತ್ತಿ ಕೂಡಲೇ ನಂಗೆ ಶೀಘ್ರವಾದ ಫಲ ಕೊಟ್ಪಣ ಚಿತ್ರ ರಟ್ಟು ಶಕ್ತಿ ಹೋಗು ಕೇಂದ್ರ ಒಂದು ದುರ್ಗೆ ಒಂದು ವಿನಾಯಕ ಪಂಡದು ಅಂಚಿತ್ರ ರಡ್ಡು ದೇವರನ್ನ ಆರಾಧನೆ ನಮ್ಮ ಮಾಂತ್ರಿಗಳ ಭಕ್ತಿರ್ತಾವ ಮಾತನಾಡಿಗೂ ಮಾಂತ್ರಿಗಳ ಎಡ್ಡೆ ಆಡಿದಗೆ ಪಿಂಚಿತ್ತೆ ಸತ್ಪುಣ್ಯ ಕೀರ್ತಿನು ಫಲಸ್ವರೂಪವಾದ ಅನುಗ್ರಹ ಮಾಡ್ತಿರಬಹುದಾದ ಗೊರಪಿಂಚಿತ್ತಿ ಆರಾಧನೆಗೂ 3 ಸನ್ನಿಹಿತರಾದಿಪ್ಪೋಡು ಪಂಡದು ಆ ಮಹಾಗಣೇಶ್ವರದ ವಿಘ್ನಕಾರಕ್ಕೆ ವಿಘ್ನ ನಿವಾರಕೆಲ ಆದಿಪಿಂಚಿತ್ತಿ ಮಹಾಗಣೇಶ್ವರಡ ಅಂಜನೆ ಕರ್ಮಾಧಿಪತಿ ಆದಿಪಿಂಚಿತ್ತಿ ಶಾರದಾ ಮಾತಿನ ಅಡಿದಾವರಡು ಕ್ಷೇತ್ರಾಧಿಪತಿ ಆದಿಪಿಂಚಿತ್ತಿ ಸವಿವಾರಾತ್ಮಕ ಸೋಮನಾಥ ಅಂಜನೆ ಭಗವತಿ ಶಕ್ತಿರು ಸಮಸ್ತ ಶಕ್ತಿಗಳ ಅಡಿದಾವರಡು ನಮ್ಮ ಮಾಂತ್ರಿಗಳ ಸೇರಿದು ಫಲಾನ್ಯಾಸ ಶ್ರದ್ಧೆ ಬೊಕ್ಕ ಭಕ್ತಿದಾದ ಒಂದು ಗೌರವದಾದ ಒಂದು 5 ತೋಜಾವರ ಚಿತ್ರ ಫಲ ಪುಷ್ಪ ಕಾಣಿಕೆನ ಮತ್ತೊಂದು ಮಾಂತ್ರಿಗಳ ಒಂದೇ ಮನಸ್ಸು ಭಕ್ತಿಯ ಪ್ರಾರ್ಥನೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರು ದೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ ವಂದೇ ವಿಘ್ನೇಶ್ವರಂ ದೇವಂ ಸರ್ವ ವಿಘ್ನಾಗ್ರೀವದಂ ಅಂತರಾಯ ನಿವೃತ್ತರ್ಥಂ ತಂ ನಮಾಮಿ ಜ್ಞಾನಂ ವಿಘ್ನೇಶ್ವರಾಯ ನಮಃ ಅನುಜ್ಞಾಂ ದೇಹಿ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಜೆ ವ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಶ್ರೀ ಶಾರದಾಯಿ ನಮಃ ನಮಸ್ತೆ ಶಾರದಾ ದೇವಿ ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ಕೃತಸ್ತವ ತೇನ ಮೇ ಸಫಲಾವಾಪ್ತಿರ್ ಭವೇತ್ ಜನ್ಮನಿ ಜನ್ಮನಿ
ಓಂ ಆಪೋಷ್ಟಾಯ ಈಶ್ವರೇಶ್ವರ ಓಂ Sir,
सन्ति देवाः यज्ञेश्वराय नमः अनुग्रहीत वरदो भव गुरुभ्यो नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मिरम्भकं वलसितामलकुङ्कुमाङ्क मारारिपुत्रकरिवक्त्र पवित्रगात्र कारुण्यरूप सुकलाप महाप्रताप प्रारब्धकार्यपुर्विघ्न भवेदविघ्नं श्रीविघ्नेश्वराय नमः प्रार्थयामि अग्निस्वस्तिका मध्ये श्रीमन्महागणपतये नमः बीजापूरगदेक्षुकार्मकुरुजा चक्राब्जपाशोत्पला व्रीहग्रस्तविषाणरत्नकलशा रोद्यत्कराम्भूरुः तेजोवल्लभया सबद्धकरजा श्लिष्टोज्ज्वलद्भूषया विश्वोत्पत्ते विपत्ति संस्थितिकरो विघ्नो विशिष्टार्थदा महा विश्वेश्वर श्री सानिध्यदेवताय नमः ओं गुಳಿಗಮೂರ್ತಯೇ ನಮಃ ಪ್ರಾರ್ಥನೆ ಈ ಛತ್ರವನ್ನು ನಾವೊಂದು ಆರಾಧನೆಗೆ ಸಂಕಲ್ಪಕ್ಕೆ ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿ ಮೀಸಲಿಟ್ಟಂತಹ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ತಾನಾಗಿಯೇ ಒಂದು ನಮ್ಮೊಟ್ಟಿಗೆ ರಕ್ಷೆಯನ್ನು ಮಾಡಿಕೊಂಡು ಬಂದಂತಹ ನಂಬಿದಂತಹ ಶಕ್ತಿ ಯಾವಾಗಲೂ ದೇವರು ಯಾವುದಕ್ಕೆ ಕೇಳಿದ್ರೆ ನಮಗೆ ಅಭೀಷ್ಟಗಳನ್ನು ಸಲ್ಲಿಸಲಿಕ್ಕೆ. ಆದರೆ ದೇವರು ನಮಗೆ ಕೊಟ್ಟಂತಹ ವಸ್ತುಗಳೆಲ್ಲ ರಕ್ಷೆ ಆದರೆ ಮಾತ್ರ ನಮಗೆ ಅದರಿಂದ ಏನಾದರೂ ಪ್ರಯೋಜನ. ಅದನ್ನು ರಕ್ಷೆ ಮಾಡುವಂಥವ್ರು ಯಾರು ಅಂತ ಹೇಳಿದರೆ ದೈವಗಳು ಅಥವಾ ಶಕ್ತಿಗಳು ಅಂತ ಕರೆದಿದ್ದಾರೆ. ಹಾಗಿರುವಂತಹ ಆ ಧರ್ಮ ಒಂದು ಕಾಲದ ಶಕ್ತಿಯಾಗಿರತಕ್ಕಂತಹ ಶೈವಾಂಶ ಸಂಭೂತನಾಗಿರುವಂತಹ ಕ್ಷೇತ್ರಪಾಲನ ಸ್ವರೂಪನಾಗಿರತಕ್ಕಂತಹ ಗುಳಿಗಳ ಆರಾಧನೆ ಈ ಮಣ್ಣಿನಲ್ಲಿ ಅನಾದಿ ಕಾಲದಿಂದ ಮಾಡಿಕೊಂಡು ಬಂದಿದ್ದೇವೆ. ಇವತ್ತಿನ ದಿವಸವು ಆಗುವಂತಹ ಮಹೋತ್ಸವದ ಒಂದು ಭಾಗವಾಗಿ ಅದನ್ನು ಸ್ಮರಣೆಯನ್ನು ಮಾಡಿಕೊಂಡಿದ್ದೇವೆ. ಯಾಕೆಂತ ಕೇಳಿದರೆ 16 ಜನ ಸೇರಿಕೊಳ್ಳುವಂತಹ ಕಾಲದಲ್ಲಿ ಎಲ್ಲ ಕಡೆಗೂ ನಮಗೆ ಹೋಗಿ ಅವರನ್ನು ನೋಡಿಕೊಂಡು ಉಪಚರಿಸಿಕೊಂಡು ಅವರನ್ನು ಕಾದುಕೊಂಡು ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಕಾಲದಲ್ಲೂ ಎಲ್ಲೆಲ್ಲಿ ಯಾವ ರೀತಿಯ ರಕ್ಷೆ ಬೇಕೋ ಅದಕ್ಕೆ ಮುನ್ಗೂರಾಗಿ ಯಾವ ರೀತಿಯಾದಂತಹ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನಮ್ಮ ಚಿತ್ತಕ್ಕೆ ತೋರ್ಪಡಿಸಿಕೊಡುವುದರೊಂದಿಗೆ ರಕ್ಷೆಯನ್ನು ಮಾಡಿಕೊಡಬೇಕು. ಈ ಒಂದು ಕ್ಷೇತ್ರವನ್ನು ಇನ್ನಷ್ಟು ಕಾಲದೊಳಗೆ ಬೆಳಗಿಕೊಂಡು ಬರಬೇಕು. ಸಂಕಲ್ಪ ಮಾಡಿರುವಂತಹ ಹೊಸ ಕಾಲ, ಹೊಸ ಒಂದು ಜಾಗ, ಆ ಜಾಗದಲ್ಲಿ ಪುನಃ ಪ್ರತಿಷ್ಠೆಯಾಗುವಂತಹ ಕಾಲದಲ್ಲಿ ಅಲ್ಲೂ ನಮ್ಮೊಂದಿಗೆ ಬಂದು ಆ ಕ್ಷೇತ್ರವನ್ನು ರಕ್ಷಣೆ ಮಾಡಿಕೊಡಬೇಕು. ಆ ಸಾನ್ನಿಧ್ಯವನ್ನು ಇನ್ನಷ್ಟು ಬೆಳಗಿರುವಂತಹ ಯೋಗವನ್ನು ನಮಗೆ ಒದಗಿಸಿಕೊಡಬೇಕು. ಹಾಗೆ ಇವತ್ತಿನ ದಿವಸ ಸಂಕ್ರಮಣಾನುಸಾರವಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ ಬರುವ ಕಾಲದಲ್ಲಿ. ಆದರೂ ಇವತ್ತಿನ ಶುಭ ದಿವಸದಲ್ಲಿ ಕೊಟ್ಟಿರುವಂತಹ ಪೂಜೆಯಲ್ಲಾಗಿರ್ಬೋದು, ಇಟ್ಟಂತಹ ಅಗೆಲಲ್ಲಾಗಿರ್ಬೋದು, ಕೊಟ್ಟಂತಹ ವಿಧಾನದಲ್ಲಾಗಿರ್ಬೋದು, ಹೇಳಿರುವಂತಹ ವಿಚಾರಗಳಲ್ಲಾಗಿರ್ಬೋದು ಏನಾದರೂ ಲೋಪ ದೋಷಗಳಿದ್ದರೆ ಅದನ್ನೆಲ್ಲ ಬಿಟ್ಟುಕೊಂಡು ಯಾವ ರೀತಿಯಾದಂತಹ ಭಕ್ತಿಯಿಂದ ನಾವು ಅದನ್ನು ಕಂಡಿದ್ದೇವೆಯೋ ಆ ಭಕ್ತಿಯನ್ನೇ ಪರಮೋನ್ನತ ಎಂಬಂತಹ ರೀತಿಯಲ್ಲಿ ಸನ್ನಿಧಾನಕ್ಕೆ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿ ನಮ್ಮೆಲ್ಲರನ್ನು ಇನ್ನಷ್ಟು ಕಾಲ ಉದ್ಧರಿಸಿಕೊಂಡು ಬರಬೇಕು. ಯಾಕೆ ಧರ್ಮದೈವಗಳು ಪುಣ್ಯ ಕಾರ್ಯಗಳು ಬೇಕು ಅಂತ ಕೇಳಿದರೆ ವನೇ ರಣೆ ಶತ್ರು ಜಲಾಕೃತಿ ಮಧ್ಯೆ ಮಹಾರಣವೇ ಪರ್ವತ ಮಸ್ತಕೇವ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಿಂಬ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಅಂತ ಹೇಳಿದ್ದಾರೆ. ಧರ್ಮದೈವಗಳ ದೇವತೆಗಳ ಗುರು ಹಿರಿಯರ ಆರಾಧನೆ ಮಾಡಿದರೆ ಅದನ್ನು ಪುಣ್ಯ ಕಾರ್ಯ ಅಂತ ಕರೀತಾರೆ. ಇದು ಎಲ್ಲಿ ಫಲ ಕೊಡ್ತಾರೆ ಅಂತ ಕೇಳಿದರೆ ವನ ಅಂತ ಹೇಳಿದರೆ ಕಾಡು, ಘೋರವಾದಂತಹ ಕಾಡು ಅಥವಾ ಕಾಡಿಗೆ ಸಮಾನನಾದಂತಹ ಜಾಗದಲ್ಲಿ ನಾವು ಸಿಲುಕಿಕೊಂಡಾಗ ರಣರಂಗ, ಹಾಗೆ ಯುದ್ಧ ಭೂಮಿಗೆ ಹೋಗಬೇಕು ಅಂತ ಇಲ್ಲ. ನಾವಿರುವಂತಹ ಜಾಗದಲ್ಲೇ ಇರುವಂತಹ ಜನಗಳ ಮಧ್ಯದಲ್ಲೇ ಕೆಲವೊಮ್ಮೆ ವಾಗ್ವಾದ ಜಾಸ್ತಿ ಆದಾಗ ಯುದ್ಧ ಭೂಮಿಗೆ ಸಮಾನ ಅಂತ ಕರೀತೇವೆ. ಹಾಗಿರುವಂತಹ ಸನ್ನಿವೇಶಗಳಲ್ಲಿ
ಶತ್ರುಗಳ ಮಧ್ಯದಲ್ಲಿ ಶತ್ರು ಗೊತ್ತಿದ್ದು ಬಂದರೆ ನಾವು ಹೇಗಾದರೂ ಸುಧಾರಿಸಿಕೊಳ್ಬಹುದು. ಹಿತಶತ್ರುಗಳು ಕೆಲವರು ಇರ್ತಾರೆ, ಒಟ್ಟಿಗೆ ಇಟ್ಟುಕೊಂಡು ನಮ್ಮನ್ನು ಹಾಳು ಮಾಡುವಂಥವ್ರು. ಹಾಗಿರುವಂತಹ ಶತ್ರುಗಳಿದ್ರೆ ಅವರಿಂದಲೇ ನಮ್ಮನ್ನು ರಕ್ಷಣೆ ಮಾಡಿಕೊಡಬೇಕು. ಹಾಗೆ ಜಲ ಅಗ್ನಿ ಮಧ್ಯೆ ಅಂತ ಕರೆದಿದ್ದಾರೆ. ಒಂದು ನಮ್ಮ ಶಕ್ತಿ ಮೀರಿ ಬರುವಂತಹ ಪ್ರವಾಹ ಅಥವಾ ಜಲದ ಸಮೂಹವು ಅದರ ಮಧ್ಯೆಯಲ್ಲಿ ಸಿಲುಕಿಕೊಂಡಾಗ ಹಾಗೆ ಅಗ್ನಿಯಿಂದ ಕರೆದಿದ್ದಾರೆ. ಎಲ್ಲವನ್ನು ಸುಟ್ಟು ಭಸ್ಮ ಮಾಡುವಂತಹ ಅಗ್ನಿ ಮಧ್ಯದಲ್ಲೂ ನಮ್ಮನ್ನು ರಕ್ಷಣೆ ಮಾಡಿಕೊಡಬೇಕು. ಅಗ್ನಿಗೆ ಸಮಾನವಾದಂತಹ ಪರಿಸ್ಥಿತಿಯಲ್ಲೂ ನಮ್ಮನ್ನು ಉದ್ಧಾರ ಮಾಡಿಕೊಂಡು ಬರಬೇಕು. ಹಾಗೆ ಸುಪ್ತಂ ಕ್ರಮತ್ತಂ, ಸಾಗರ ಮಧ್ಯದಲ್ಲೂ ಮಹಾರಣವ ಅಂತ ಹೇಳಿದ್ರೆ ದೊಡ್ಡ ಪರ್ವತದ ಮಧ್ಯದಲ್ಲೂ ಎಲ್ಲ ರೀತಿಯಲ್ಲೂ ನಾವು ಜ್ಞಾನವಾಗಿದ್ದರೂ ಅಗೋಚಾರವಾಗಿದ್ದರೂ ನಮ್ಮನ್ನೆಲ್ಲ ರಕ್ಷಣೆ ಮಾಡುವುದು ಯಾವುದು ಕೇಳಿದ್ರೆ ನಾವು ಮಾಡಿದಂತಹ ಪುಣ್ಯ ಕಾರ್ಯದ ಶಕ್ತಿಗಳು, ಪುಣ್ಯದ ಫಲಗಳು ಅಂತ ಆಗಿರುವಂತಹ ಶಕ್ತಿ ಮಾಡಿರುವಂತಹ ಜನ್ಮಯ ಭಕ್ತಿಪೂರ್ವಕವಾಗಿ ಕೊಟ್ಟಂತಹ ಸೇವೆಯನ್ನು ಅನಂತವಾಗಿ ಸ್ವೀಕರಿಸಿಕೊಂಡು ಚಂದ್ರಾರ್ಕ ಪರ್ಯಂತ ನಮ್ಮೆಲ್ಲರನ್ನ ರಕ್ಷಣೆ ಮಾಡಬೇಕು, ಉದ್ಧರಿಸಬೇಕು. ಕೊಟ್ಟಿರುವಂತಹ ಆರಾಧನೆಯ ಪೂರ್ಣ ಫಲವನ್ನು ನಮ್ಮ ಕಷ್ಟಕಾಲಗಳನ್ನು ದೂರೀಕಾರ ಮಾಡುವಂತಹ ರೀತಿಯಲ್ಲಿ, ಕಷ್ಟ ಬರಬಾರದು ಅಂತ ಹೇಳುವುದಲ್ಲ, ಕಷ್ಟ ಇರಬೇಕು. ಕಷ್ಟ ಇದ್ದು ನಾವು ಅದನ್ನು ಜಯಿಸಿ ಕಂಡ್ರೆ ಮಾತ್ರ ನಮಗೆ ಗೌರವ ಇರುತ್ತದೆ. ಕಷ್ಟವೇ ಬರದಿದ್ದರೆ ಯಾರು ನಮ್ಮನ್ನು ಗೌರವಿಸುವುದಿಲ್ಲ. ನಮ್ಮನ್ನು ಗೌರವಾನ್ವಿತವಾಗಿಡ್ಲಿಕ್ಕೆ ಬೇಕಾದಂತಹ ಸರ್ವ ಶಕ್ತಿ ಸಾಮರ್ಥ್ಯವನ್ನು ಆ ಶಕ್ತಿ ಸ್ವರೂಪನಾದಂತಹ ಕ್ಷೇತ್ರ ಪಾಲನೆಗೆ ಸಮಾನವಾಗಿರತಕ್ಕಂತಹ ಗುಳಿಗ ಮೂರ್ತಿ ನಮಗೆಲ್ಲರಿಗೂ ಅನುಗ್ರಹಿಸಿ ಈ ಆರಾಧನೆಯ ಪೂರ್ಣ ಫಲಾನುಸಾರವಾಗಿ ಒಂದು ಮಹೋತ್ಸವವನ್ನು ಚೆಂದಗಾಣಿಸಿಕೊಡಬೇಕು ಅಂತ ಆ ಗುಳಿಗ ರಾಜನ ಚರಣಾರವಿಂದಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡುವಂತಹ ಭಕ್ತಿಯ ಪ್ರಾರ್ಥನೆ. ಓಂ ಆಧಾರೇ ಪ್ರಣವಂ ಸಹಸ್ರಕಿರಣಂ ರಾಧಾಧಿಪಂ ಸ್ವಾಶ್ರಯೇ ಮಾಹೇಯಂ ಮಣಿಪೂರಕೆ ಹೃತಿಕುಲಂ ಕಂಠೇನ ವಾಚಸ್ಪತಿ ಗುರು ಮಧ್ಯೆ ಗುರುಗುಣಂತರಂ ತಿರಮಣೆ ಸೂತಂ ಕಟೂಢಸ್ಥಲೆ ನಾಡಿ ಮನ್ವಸುರಾಹುಕೇತು ಗುಳಿಗಾನ್ ನಿತ್ಯಂ ನಮಾಮ್ಯಾಯುಷೆ ಪ್ರಾರ್ಥಯಾಮಿ ನಮಸ್ಕರೋ ಗೋವಿಂದಾನಿ ಗೋವಿಂದ.